ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನ್ ಯದಾಸ್ತೆ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಫೆಬ್ರವರಿ ತಿಂಗಳು ಮೀನರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಬದಲಾವಣೆಗಳನ್ನು ನಾವು ಹೆಚ್ಚು ಕಾಣಬೇಕು. ಮೀನರಾಶಿಯವರ ಬದಲಾವಣೆಗಳು ದೊಡ್ಡ ಪ್ರಮಾಣದಲ್ಲಿ ಈ ವರ್ಷದಲ್ಲಿ ಇದೆ, ಗೊತ್ತಲ್ಲ ನಿಮಗೆ. ಒಂದು, ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದ್ದಾರೆ. ನಿಮ್ಮ ರಾಶಿಗೆ ಶನಿ ಬರ್ತಾ ಇದ್ದಾರೆ. ಪ್ರಾರಂಭ ಶನಿ ಮುಗಿದು ಜನ್ಮ ಶನಿ ಪ್ರಾರಂಭ ಆಗ್ತಾ ಇದೆ. ಇದೇನು ಒಳ್ಳೇದಾ ಅಂತಂದರೆ ಇಲ್ಲ, ಟೆಸ್ಟಿಂಗ್ ಟೈಮಿಂದ ಪ್ರಾಬ್ಲಮ್ಸು ಬರ್ತಾ ಇದೆ ಅಷ್ಟೇ. ನೋಡೋಣ, ಅದಕ್ಕೆಲ್ಲ ಸೊಲ್ಯೂಷನ್ಸ್ ಇದೆ, ಅದಕ್ಕೆಲ್ಲ ಹುಡುಕೋಣ ನಾವು. ಇನ್ನು ಯಾವಾಗ 3ನೇ ಮನೆಯಲ್ಲಿರ್ತಕ್ಕಂಥ ಗುರು 4ನೇ ಮನೆಗೆ ಮೇ 15ಕ್ಕೆ ಬರ್ತಾರೋ ಸುಖ ಸ್ಥಾನಕ್ಕೆ ಬರ್ತಾರೆ. ಸ್ವಲ್ಪ ಮೇ 15ನೇ ತಾರೀಕಿಂದ ಹೆಚ್ಚು ಸುಖವನ್ನು ಪಡುವಂಥ ರಾಶಿ ಆಗುತ್ತೆ ಮೀನರಾಶಿ. ಇದೆಲ್ಲ ವರ್ಷದ ಬದಲಾವಣೆಗಳು. ಆದರೆ ಫೆಬ್ರವರಿ ತಿಂಗಳ ಬದಲಾವಣೆ ಹೇಗಿದೆ ಮೀನರಾಶಿಯವರಿಗೆ ಅನ್ನುವಂಥದ್ದು ನೋಡೋದಾದರೆ, ಮುಖ್ಯವಾಗಿ 11ನೇ ತಾರೀಕು ಬುಧ ಗ್ರಹದ ಬದಲಾವಣೆ ಆಗ್ತಾ ಇದೆ. ಬುಧನ ಬದಲಾವಣೆ 11ನೇ ತಾರೀಕಿನವರೆಗೂ ಲಾಭಸ್ಥಾನದಲ್ಲಿರುವಂತಹ ಬುಧ 11ನೇ ತಾರೀಕಿಗೆ ವ್ಯಯಸ್ಥಾನಕ್ಕೆ ಬರ್ತಾರೆ, ನಷ್ಟ ಸ್ಥಾನಕ್ಕೆ ಬರ್ತಾರೆ. ಸುಖಾಧಿಪತಿ, ಕಲ್ಯಾಣಾಧಿಪತಿ, ವ್ಯಾಪಾರ ಸ್ಥಾನಾಧಿಪತಿ ಹಾಗೂ ವಿವಾಹೇತರ ಶುಭ ಕಾರ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಬುಧ 11, 12ನೇ ಮನೆಯಲ್ಲಿ ಇರ್ತಾರೆ ಈ ತಿಂಗಳು ಪೂರ್ತಿ. ಆದರೂ ಒಳ್ಳೆಯದೇ. ಯಾಕೆಂದರೆ 11ನೇ ಮನೆಯೂ ಶನಿ ಮನೆಯೇ, 12ನೇ ಮನೆಯೂ ಶನಿ ಮನೆಯೇ. ಶನಿ ಮತ್ತು ಬುಧ ಇಬ್ಬರು ಮಿತ್ರರು. ಹಾಗಾಗಿ ಸುಖ ವೃದ್ಧಿ ಆಗುತ್ತೆ. ಈ ತಿಂಗಳು ಫೆಬ್ರವರಿ ತಿಂಗಳು ಚೆನ್ನಾಗಿದೆ. ಜೊತೆಗೆ ಸಮೃದ್ಧಿಯಾದ ಜೀವನ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. 4ನೇ ಮನೆಯಲ್ಲಿ ಕುಜಗ್ರಹ ಇದೆ. ಅಂದರೆ ದ್ವಿತೀಯ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಕುಜ 4ನೇ ಮನೆ ಇರೋದ್ರಿಂದ ತುಂಬ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ ಮೀನರಾಶಿಯವ್ರಿಗೆ ಈ ತಿಂಗಳು. ಒಂಥರ ಇನ್ಸೆಕ್ಯೂರ್ ಫೀಲಿಂಗು, ಯೋಚನೆ ಮಾಡೋದು, ಬಹಳ ಸಡನ್ ಕೋಪ ಬರೋದು, ಕಾರಣನೇ ಇಲ್ಲದೆ ಕೋಪ ಬರೋದು, ಎಲ್ಲರನ್ನೂ ಬೈಯೋದು, ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳು. ಕಾರಣ ಕುಜದೋಷ, ತಾತ್ಕಾಲಿಕ ಕುಜದೋಷ ಈ ತಿಂಗಳು ಪೂರ್ತಿ ನಿಮಗಿರುತ್ತೆ. 4ನೇ ಮನೆ ಕುಜ. ಹಾಗಾಗಿ ಸ್ವಲ್ಪ ಉಗ್ರ ಸ್ವರೂಪವನ್ನು ಕಡಿಮೆ ಮಾಡಿಕೊಂಡು ಶಾಂತ ಸ್ವರೂಪದ ಕಡೆಗೆ ಹೋಗಬೇಕು. ಅತಿಯಾದ ನಂಬಿಕೆ ನಿಮಗೆ ಒಳ್ಳೆಯದಲ್ಲ ಈ ತಿಂಗಳು. ಆದರೆ ಫೆಬ್ರವರಿ ತಿಂಗಳಲ್ಲಿ ಅತ್ಯಂತ ಶುಭ ಕಾರ್ಯಗಳನ್ನು ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೋತೀರ. ಜೊತೆಗೆ ಮಹಾಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು, ಮತ್ತು ದೇವಸ್ಥಾನದ ನಿರ್ಮಾಣ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂಥದ್ದು, ಅಥವಾ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಸೇವೆ ಮಾಡುವಂಥದ್ದು, ಆಶ್ರಮದಲ್ಲಿ ಸೇವೆ ಮಾಡುವಂಥದ್ದು, ಗುರುಗಳ ದರ್ಶನ ಮಾಡುವಂಥದ್ದು, ಈ ರೀತಿಯಾದಂಥ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಬಿಟ್ಟರೆ ಬೇರೆ ನಿಮಗೆ ಈ ಉಗ್ರತ್ವ ಅಂತೂ ಕಡಿಮೆ ಆಗಲ್ಲ. ಅದು ನೀವೇ ಕಡಿಮೆ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಬೆಳಗ್ಗೆ ಬೇಗ ಎದ್ದು ಸೂರ್ಯನ ಬಿಸಿಲು ತಗೊಳ್ಳಿ, ಸೂರ್ಯನನ್ನು ಪ್ರಾರ್ಥನೆ ಮಾಡಿ, ಒಂಚೂರು ಯೋಗ ಮೆಡಿಟೇಷನನ್ನು ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಕೋಪ ಕಡಿಮೆ ಆಗಲಿಕ್ಕೆ ಏನೇನು ಬೇಕೋ ಆ ದಾರಿಗಳನ್ನು ಹುಡುಕೊಳ್ಳಿ. ರಾಶಿಯಿಂದ 3 ಮತ್ತು 8ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಅಂತೂ ಉಚ್ಚಸ್ಥಾನ. ಯಾವಾಗ ಶುಕ್ರ ನಿಮಗೆ ಉಚ್ಚಸ್ಥಾನವನ್ನು ಏರಿ ನಿಮ್ಮ ಮನೆಯಲ್ಲಿರ್ತಾರೋ ಧೈರ್ಯ ತುಂಬ ಹೆಚ್ಚಾಗಿರುತ್ತೆ, ಅದೃಷ್ಟ ನಿಮ್ಮ ನೋಡ್ಕೊಂಬರುತ್ತೆ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಆಗಬಹುದಾದಂಥ ಎಲ್ಲ ಕೆಲಸಗಳು ಆಗ್ಬಿಡುತ್ತೆ. ಪ್ಲಸ್ ಪಾಸಿಟಿವ್ ಆಗಿ ನಿಮಗೆ ಸಕ್ಸಸ್ಸು ಆಗುತ್ತೆ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಆ ಭಗವಂತನ ಕೃಪಾಶೀರ್ವಾದ ಹೇಗಿದೆ ಅಂದರೆ, ಶುಕ್ರ ಅಂತಂದರೆ ಸಮೃದ್ಧಿ, ಲಕ್ಸುರಿ ಲೈಫ್. ಹಾಗಾಗಿ ಆದಾಯವನ್ನು 2 ಪಟ್ಟು, 4 ಪಟ್ಟು, 10 ಪಟ್ಟು ಹೆಚ್ಚಿಸ್ಕೊಳ್ಳೋದಕ್ಕೆ ಕೆಲವೊಂದು ಮುಖ್ಯವಾದ ದಾರಿಗಳು ನಿಮಗೆ ಸಿಗುತ್ತೆ. ಆ ದಾರಿಗಳನ್ನು ಉಪಯೋಗಿಸ್ಕೊಳ್ಬೇಕು. ಸ್ವಲ್ಪ ಮಟ್ಟಿಗೆ ಅನಾನುಕೂಲಗಳು ಆದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಅನುಕೂಲದ ಕಡೆಗೆ ಕರ್ಕೊಂಡು ಹೋಗೋ ರೀತಿಯಲ್ಲಿ ಶುಕ್ರ ನಿಮಗೆ ಸಹಾಯ ಮಾಡ್ತಾರೆ. ಇನ್ನು ನಿಮ್ಮ ರಾಶಿಯಾಧಿಪತಿ ಗುರು ಅಂತೂ 3ನೇ ಮನೆಯಲ್ಲೇ ಇದ್ದಾರೆ. ಪರಿವರ್ತನಾ ಯೋಗ ಈ ತಿಂಗಳು ಪೂರ್ತಿ ನಿಮಗೆ ಮಾಳವ್ಯ ಯೋಗ, ಹಂಸ ಯೋಗ ಎರಡೂ ಸಿಗುತ್ತೆ. ಅದರಿಂದ ನಿಮಗೆ ಬಲಿಷ್ಠವಾದಂಥ ಫಲ. ತಾತ್ಕಾಲಿಕ ಗುರು 80% ಮತ್ತು ಶುಕ್ರ 100%, ಈ ಎರಡೂ ಕೂಡ ನಿಮಗೆ ತುಂಬ ಅನುಕೂಲ ಪ್ರಾಪ್ತಿಯಾಗುವಂಥ ಸಂಗತಿ. ಇನ್ನು ನೋಡಿ, ವಿಶೇಷವಾಗಿ 6ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಲಾಭಸ್ಥಾನದಲ್ಲಿ ಇರ್ತಾರೆ. 12ನೇ ತಾರೀಕುವರೆಗೂ ಸುಖ
ಲಾಭ ಸ್ಥಾನವನ್ನು ಕೊಡುವಂಥ ಸ್ಥಾನದಲ್ಲಿ, ಸುಖ ಅಭಿವೃದ್ಧಿ ಮಾಡುವಂಥ ಸ್ಥಾನದಲ್ಲಿ ಸೂರ್ಯ ಇದ್ದರೆ ನಷ್ಟಕ್ಕೆ ಬಂದುಬಿಡ್ತಾರೆ 12ನೇ ತಾರೀಕು. 12ನೇ ತಾರೀಕು ಆದಮೇಲೆ ಸ್ವಲ್ಪ ಖರ್ಚು ಜಾಸ್ತಿ ಮೀನ ರಾಶಿಯವರಿಗೆ. ಫೆಬ್ರವರಿ 12ನೇ ತಾರೀಕು ನಂತರ ಮೀನ ರಾಶಿಯವರಿಗೆ ಯಥೇಚ್ಛವಾದ ಖರ್ಚು, ಸಾಧ್ಯವಾದಷ್ಟು ಖರ್ಚನ್ನು ಬ್ಯಾಲೆನ್ಸ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ವಿನಾಕಾರಣ ದುಡ್ಡು ವೇಸ್ಟ್ ಮಾಡಬೇಡಿ, ಎತ್ತಿಟ್ಕೊಳ್ಳಿ. ಸುಮ್ಮನೆ ದುಡ್ಡು ಖರ್ಚು ಮಾಡಬೇಡಿ, ನಿತ್ಯ ಯಾರಿಗೋಸ್ಕರನೋ ಖರ್ಚು ಮಾಡಬೇಡಿ, ಎತ್ತಿಟ್ಕೊಳ್ಳಿ. ಯಾರಿಗೂ ಹೇಳಬೇಡಿ, ಯಾಕಂದರೆ ಫಿನಾನ್ಷಿಯಲ್ ಆಗಿ ನೀವು ಬಲಿಷ್ಠವಾಗಬೇಕು. ಯಾಕಂದರೆ ಫೆಬ್ರವರಿ 12ನೇ ತಾರೀಕು ನಂತರ ಸ್ವಲ್ಪ ಸೂರ್ಯ ನಷ್ಟಕ್ಕೆ ಬಂದಾಗ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಅನಾವಶ್ಯಕ ಖರ್ಚುಗಳು ಆಗುತ್ತೆ, ಅವಶ್ಯಕ ಖರ್ಚುಗಳು ಆಗುತ್ತೆ. ಈಗ ಒಂದು ಕಾರ್ ತೊಗೋಬೇಕಂದ್ರೆ ಅವಶ್ಯಕ ಖರ್ಚು, ಸುಮ್ಮನೆ ಏನೋ ಕುಡಿದು ದುಡ್ಡು ಹಾಳು ಮಾಡಬೇಕಂದ್ರೆ ಅನಾವಶ್ಯಕ ಖರ್ಚು. ಹೀಗೆ ಅವಶ್ಯ ಖರ್ಚು, ಅನಾವಶ್ಯಕ ಖರ್ಚು ಎರಡಿರುತ್ತೆ. ಅದರಲ್ಲಿ ಅವಶ್ಯ ಖರ್ಚನ್ನು ಮಾಡಿ ತಪ್ಪೇನಿಲ್ಲ, ಅನಾವಶ್ಯಕ ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಶನಿಯ ವಿಚಾರವನ್ನು ಹೇಳಬೇಕು. ಶನಿಯ ವಿಚಾರ ಹೇಳೋದಕ್ಕೆ ಮುಂಚೆ ಜನರಲೈಸ್ ವಿಚಾರಗಳು ಕೆಲವೊಂದು ಹೇಳ್ಬಿಡ್ತೀನಿ ನೋಡಿ. ಜನರಲೈಸ್ ಆಗಿ ಈ ತಿಂಗಳು ಹೇಗಿದೆ, ನಿಮ್ಮ ಮನೆಯ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತೆ, ಮಧ್ಯಮವಾಗಿರುತ್ತೆ. ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿ ಚೆನ್ನಾಗಿರುತ್ತೆ, ಒಳ್ಳೆಯ ವಿದ್ಯಾ ಆದಾಯ ಅನ್ನುವಂಥ ಸಿಗುತ್ತೆ. ವಿದ್ಯೆಯಲ್ಲಿ ಹೆಂಗದ್ರಲ್ಲಿ ಆದಾಯ ಸಂಪಾದನೆ ಅಂದರೆ ವಿದ್ಯೆಯ ಆದಾಯ, ಅಂದರೆ ವಿದ್ಯೆನೇ ಸಂಪಾದನೆ ಮಾಡ್ತೀರಾ ಅಂತ ಅರ್ಥ. ಖರ್ಚುಗಳು ಸಹ ಹೆಚ್ಚು ಬೆಳೆಯುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀರಾ. ವೃತ್ತಿ ವ್ಯವಹಾರಗಳು ಪ್ರೋತ್ಸಾಹಕರವಾಗಿರುತ್ತೆ, ಜೊತೆಗೆ ಅದರಲ್ಲಿ ನೀವು ಪಾಲ್ಗೊಳ್ತೀರಾ. ಮತ್ತು ಇನ್ನು ವಿಶೇಷವಾದ ಫಲ ಏನಪ್ಪ ಅಂದರೆ ಆರೋಗ್ಯವನ್ನು ಹೆಚ್ಚು ಕಾಪಾಡ್ಕೊಳ್ತೀರಾ. ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಶಕ್ತಿ, ಶ್ರದ್ಧೆ ಈ ತಿಂಗಳಿರುತ್ತೆ. ವಿಶೇಷವಾದ ಫಲವನ್ನು ಕೂಡ ಪಡಿತೀರಾ. ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಣ್ಣಿನ ಸಮಸ್ಯೆ, ಬೆನ್ನಿನ ಸಮಸ್ಯೆ ಬರುವಂಥ ಸಾಧ್ಯತೆ, ಸೊಂಟದ ಸಮಸ್ಯೆ ಬರುವಂಥ ಸಾಧ್ಯತೆ ಈ ತಿಂಗಳು 4ನೇ ತಾರೀಕು, ಫೆಬ್ರವರಿ 4ನೇ ತಾರೀಕು ನಿಮಗೆ ಸೂರ್ಯ ಜಯಂತಿ ಇರೋದ್ರಿಂದ ಅವತ್ತು ನವಗ್ರಹದ ಮಧ್ಯದಲ್ಲಿರುವಂಥ ಗ್ರಹ ಸೂರ್ಯನಿಗೆ ಒಂದು ಕೆಂಪು ಹೂವುದಿಂದ ಅರ್ಚನೆ ಮಾಡಿ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಗೋಧಿನೋ ರವೆನೋ ಒಂದು 2 ಬೊಕ್ಸೆನೋ ಒಂದು ಬೊಕ್ಸೆನೋ ದಾನ ಮಾಡಿ ಬರೋದ್ರಿಂದ ವಿಶೇಷವಾದ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಈ ತಿಂಗಳು ನಿಮಗೆ ಚೆನ್ನಾಗಿಲ್ಲದೆ ಇರತಕ್ಕಂಥ 2 ಗ್ರಹ ಯಾವುದಂದ್ರೆ ಒಂದು ಕುಜ, ಇನ್ನೊಂದು ಸೂರ್ಯ. ಹಾಗಾಗಿ ಸೂರ್ಯನಿಗೆ ನಮಸ್ಕಾರ ಮಾಡಿ, ಸೂರ್ಯನಿಗೆ 4ನೇ ತಾರೀಕು ಸೂರ್ಯ ಜಯಂತಿನ ಪೂಜೆ ಮಾಡಿ, ಕುಜನನ್ನು ಪ್ರಾರ್ಥನೆ ಮಾಡೋದಕ್ಕೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ. ಜೊತೆಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆ ಅಭಿವೃದ್ಧಿ, ವ್ಯಾಪಾರದಲ್ಲಿ ಅನುಕೂಲ, ವ್ಯವಸಾಯಕ್ಕೆ ಅನುಕೂಲ, ವಾಹನ ಚಾಲಕರು ಮತ್ತು ಮಾಲೀಕರಿಗೆ ತುಂಬ ಅನುಕೂಲ. ಜೊತೆಗೆ ನೀವೇನಾದರೂ ಈ ಬಂಗಾರ ಬೆಳ್ಳಿ ವ್ಯವಹಾರ ಮಾಡ್ತಾಯಿದ್ರೆ ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಸಂಘರ್ಷಗಳು, ಸಂಘಟನೆಗಳು ಇವೆಲ್ಲವೂ ನಿಮಗೆ ಜಾಸ್ತಿ ಆಗುವಂಥ ಸಾಧ್ಯತೆ. ಸಮಾಜದಲ್ಲಿ ಗೌರವ ಮರ್ಯಾದೆಗಳು ಹೆಚ್ಚು ಸಿಗುತ್ತೆ. ಎಲ್ಲ ಕಾರ್ಯಗಳು ಸಿದ್ಧಿ ಆಗುತ್ತೆ. ಪ್ರಮುಖರೊಂದಿಗೆ ಪರಿಚಯಗಳನ್ನು ಅಭಿವೃದ್ಧಿ ಮಾಡ್ಕೋತೀರಾ. ಧನಕನಕ ಪ್ರಾಪ್ತಿ, ವಾಹನ ಪ್ರಾಪ್ತಿ ವೃದ್ಧಿ ಆಗುತ್ತೆ. ಪುತ್ರರಿಂದ ಸುಖ ಸಂತೋಷ, ಅಂದರೆ ನಿಮ್ಮ ಪುತ್ರ ಅಂದರೆ ಮಗ ಅಂತ ತಗೋಬೋದು, ಮಕ್ಕಳು ಅಂತ ತಗೋಬೋದು, ಮಕ್ಕಳಿಂದ ನಿಮಗೆ ಅನುಕೂಲ ಆಗುತ್ತೆ. ಆನಂದಕರವಾದಂಥ ವಾತಾವರಣ, ಉದ್ಯೋಗ ವಿಷಯದಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸ್ತೀರಾ. ಗೃಹದಲ್ಲಿ ಕಲ್ಯಾಣಾದಿ ಶುಭ ಕಾರ್ಯಗಳು, ಮನೆಯಲ್ಲಿ ಮದುವೆ ಅಥವಾ ಇನ್ನಿತರ ಯಾವುದಾದ್ರೂ ಶುಭ ಕಾರ್ಯಗಳು ನಿಮ್ಮ ಮನೇಲಿ ಆಗುತ್ತೆ, ಒದಗಿ ಬರುತ್ತೆ. ಶುಭ ವ್ಯಯವಾಗಲಿದೆ. ವ್ಯಯ ಅಂತಂದರೆ ಖರ್ಚು, ಅಂದರೆ ಒಳ್ಳೆ ಖರ್ಚು ಆಗಲಿದೆ. ಆರೋಗ್ಯ ವಿಷಯದಲ್ಲಿ ಅನುಕೂಲಕರ. ದೀರ್ಘ ಪ್ರಯಾಣಗಳು ಮಾಡಬೇಕಾಗಿ ಬರುತ್ತೆ, ಅಂದರೆ ತುಂಬ ದೀರ್ಘವಾದಂಥ ಪ್ರಯಾಣಗಳನ್ನು ಮಾಡಬೇಕಾಗಿ ಬರುತ್ತೆ. ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸ್ತೀರಾ. ಸಂಯಮ ಅಗತ್ಯ. ಎದುರು ನಿಂತವರ ಮೇಲೆ ನಿಮ್ಮ ಒಂದು ಪ್ರಭಾವವನ್ನು ಹೆಚ್ಚು ಬೀರಕ್ಕೆ ಹೋಗ್ಬೇಡಿ. ಮುಂದೆ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಬಲವನ್ನು ಪರೀಕ್ಷೆ ಮಾಡ್ಕೊಂಡು ಆಮೇಲೆ ಮುಂದೆ ಹೋಗಿ. ಕೆಲವೊಂದು ಬ್ಯಾಲೆನ್ಸು, ಕಾಂಪ್ರಮೈಸು, ಅಡ್ಜಸ್ಟ್ಮೆಂಟು ಈ ತಿಂಗಳು ನೀವು ಅಭ್ಯಾಸ ಮಾಡ್ಕೊಳ್ಳೋದು ಭಾಳ ಉತ್ತಮ. ಇನ್ನು ನೋಡಿ, ಈ ಒಂದು ತಿಂಗಳಲ್ಲೇ ಮಹಾಶಿವರಾತ್ರಿ ಬರುತ್ತೆ. ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿ. ವಿಶೇಷವಾದಂಥ ಪುಣ್ಯ ಫಲ. ವರ್ಷದಲ್ಲೇ ಅತ್ಯಂತ ಸಂತೋಷ, ಸಡಗರ, ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಈಶ್ವರನ ಆರಾಧನೆ ತುದಿಗೆ ಮಾಡುವಂತಹ ಅದ್ಭುತವಾದಂಥ ಪರ್ವಕಾಲ ಯಾವುದು ಅಂತಂದರೆ ಅದೇ ಮಹಾಶಿವರಾತ್ರಿ. 26ನೇ ತಾರೀಕು ಫೆಬ್ರವರಿ ತಿಂಗಳು ಮಹಾಶಿವರಾತ್ರಿ ಇದೆ. ಜೊತೆಗೆ ಅವತ್ತೇ ಶನಿ ಜಯಂತಿನೂ ಇದೆ. ಶನಿ ಶಿವನ ಆರಾಧನೆ ಮಾಡುವಂಥದ್ದು ನಿಮಗೆ ಯಥೇಚ್ಛವಾದ ಪುಣ್ಯ ಫಲಗಳನ್ನು ಮತ್ತಷ್ಟು ಕೊಡುತ್ತೆ ಅಂತ ಹೇಳ್ಬೋದು. ಈ ಮಧ್ಯೆ ಶನಿಯ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಪ್ರಸ್ತುತ ನಿಮಗೆ ಪ್ರಾರಂಭ ಶನಿ ಜನವರಿ 2023 17ನೇ ತಾರೀಕಿನಿಂದ ನಿಮಗೆ ಸಾಡೆ ಸಾತಿ ಪ್ರಾರಂಭ ಆಯಿತು. 2023 ಜನವರಿ 17. 2025 ಮಾರ್ಚ್ 28ನೇ ತಾರೀಕಿಗೆ ಪ್ರಾರಂಭ ಶನಿ ಮುಗಿದು ನಿಮಗೆ ಜನ್ಮ ಶನಿ ಶುರುವಾಗುತ್ತೆ. ಜನ್ಮ ಶನಿ 2.5 ವರ್ಷ, ಆಮೇಲೆ ಅಂತ್ಯ ಶನಿ 2029ಕ್ಕೆ ಶನಿ ಸಾಡೆ ಸಾತಿ ಕಂಪ್ಲೀಟೆಡ್. ಸರಿ, ಅದು ಒಂದು ಕಡೆ ಇಟ್ಟಣ. ಎರಡನೇದೇನಂತಂದರೆ 2025 ಮಾರ್ಚ್ 28ನೇ ತಾರೀಕಿಗೆ ನಿಮಗೆ ಪರ್ವಕಾಲ ಅಂತ ಹೇಳ್ತೀವಿ. ಇದು ಸಂಧಿಕಾಲ ಅಂತಲೂ ಹೇಳ್ತೀವಿ. ಪ್ರಾರಂಭದ ಶನಿ ಬಿಟ್ಟು ಜನ್ಮ ಶನಿ ಬರುವಂತಹ ಸಂಧಿಕಾಲ. ಎಚ್ಚರಿಕೆ ಇರಿ. ಈ ಸಮಯದಲ್ಲಿ ಕೆಲವೊಂದಿಷ್ಟು ಅಭಿವೃದ್ಧಿನೂ ಆಗ್ಬೋದು, ಕೆಲವೊಂದು ನಷ್ಟನೂ ಆಗ್ಬೋದು. 2 ಥರನೂ ಹೇಳ್ಬೋದು ಪರ್ವಕಾಲ ಸಮಯದಲ್ಲಿ. ಈ ಸಮಯದಲ್ಲಿ ನೀವು ಶನಿ ಆರಾಧನೆ ಮಾಡಲೇಬೇಕು.
ಮಾರ್ಚ್ 28 ಶನಿ ಬದಲಾವಣೆ ಆದರೆ ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆ ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಊರಲ್ಲೋ ಎಲ್ಲೋ ಒಂದು ಕಡೆ ಶನಿ ಶಾಂತಿಯನ್ನು ಮಾಡ್ತಾ ಇರ್ತಾರೆ. ಅಲ್ಲೋಗಿ ನೀವು ಪಾಲ್ಗೊಳ್ಬೇಕು, ಕಡ್ಡಾಯವಾಗಿ ಪಾಲ್ಗೊಳ್ಬೇಕು ಮೀನರಾಶಿಯವರು. ನಿಮಗೆಲ್ಲೂ ಅನುಕೂಲ ಆಗಲಿಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕಂದ್ರೆ 431 ರೂಪಾಯಿ ಒಬ್ಬರಿಗೆ ನೀವು ಪೇ ಮಾಡಬೇಕಾಗುತ್ತೆ. 4+3+1 = 8. ಅದು ಕೂಡ ಶನಿ ನಂಬರ್ ನ್ಯೂಮರಾಲಜಿಕಲ್ ಆಗಿ. ಇನ್ನು ಅವತ್ತಿನ ದಿನ 29ನೇ ತಾರೀಕು ಅಮಾವಾಸ್ಯೆ. ಅವತ್ತು ಉತ್ತರ ಭಾದ್ರ ನಕ್ಷತ್ರ, ಶನಿಯ ನಕ್ಷತ್ರ. ಅವತ್ತು ಶನಿವಾರವೇ. ಹಾಗಾಗಿ ಎಲ್ಲ ನೋಡೋಕೋದ್ರೆ ಶನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಸಂದರ್ಭ. ನಿತ್ಯ ಸೌಭಾಗ್ಯ .in ಅನ್ನುವಂತಹ ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಅದರಲ್ಲಿ ನಿಮಗೊಂದು ಫಾರ್ಮ್ ಕಾಣುತ್ತೆ. ಆ ಫಾರ್ಮಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲವನ್ನು ನೀವು ಟೈಪ್ ಮಾಡಿ ಪೋಸ್ಟಲ್ ಅಡ್ರೆಸ್ಸನ್ನು ಪಿನ್ ಕೋಡ್ ಸಮೇತವಾಗಿ ನೀವು ಅದಕ್ಕೆ ಸಬ್ಮಿಟ್ ಮಾಡಿ 431 ರೂಪಾಯಿ ಪೇ ಮಾಡಬೇಕು ಸ್ಕ್ಯಾನರ್ ಮುಖಾಂತರ. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಹೆಸರು, ಪೂಜೆ, ನಕ್ಷತ್ರ ಎಲ್ಲ ಆಗಿ, ಹೋಮ ಎಲ್ಲ ಆಗಿ, ಪ್ರಸಾದವಾಗಿ ಮನೆಗೆ ಒಂದು ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಸಮೇತವಾಗಿ ಮನೆಗೆ ಪೋಸ್ಟಲಲ್ಲಿ ಬರುತ್ತೆ. ಈ ಒಂದು ಪೂಜೆನ ನೀವು ನೇರವಾಗಿ ನೋಡ್ಬೋದು. ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಕೂಡ ನೀವು ನೇರವಾಗಿ ವಾಚ್ ಮಾಡ್ಬೋದು. ಇಲ್ಲ ನೇರವಾಗಿ ಬರ್ತೀನಿ ಪೂಜೆ ಮಾಡೋ ಸ್ಥಳನ ತಿಳಿಸಿ ಅಂತಂದರೆ ಮಾರ್ಚ್ ಫಸ್ಟ್ ವೀಕಲ್ಲಿ ನಾನು ಸ್ಥಳವನ್ನು ತಿಳಿಸ್ತೀನಿ. ನೇರವಾಗಿ ಬಂದು ಆ ಪೂಜೆಗೆ ಪಾಲ್ಗೊಳ್ಬೋದು. ಶನೀಶ್ವರನ ದೇವಸ್ಥಾನದಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾದಂಥ ಫಲವನ್ನು ನೀವು ಅನುಭವಿಸ್ಬೋದು. ನಿಮಗೇನಾದರೂ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಲಿಕ್ಕೆ ಅನುಕೂಲ ಆಗಲಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಸ್ ಇದೆ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ. ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮ್ಮ ಟೆಲಿಕಾಲರ್ಸ್ ಫೋನ್ ರಿಸೀವ್ ಮಾಡಿ ನಿಮಗೆ ಎಜುಕೇಟ್ ಮಾಡಿ ಫಾರ್ಮ್ ಸಬ್ಮಿಟ್ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡ್ತಾರೆ. ಒಬ್ಬರಿಗೆ ನೀವು 431 ರೂಪಾಯಿ ಪೇ ಮಾಡಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಪೂಜೆನ ಮೀನರಾಶಿಯವರು ಕಡ್ಡಾಯವಾಗಿ ಮಾಡಿಸಿ ಅಂತ ಹೇಳ್ತೀನಿ. ಯಾಕೆಂದರೆ ಈ ಪರ್ವಕಾಲ ಮತ್ತು ಇನ್ನೊಂದು 2.5 ವರ್ಷ ಜನ್ಮಶನಿ ಅಂತಂದರೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಸಂದರ್ಭ. ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಯಾವುದೇ ಪ್ರಾಬ್ಲಮ್ಸನ್ನು ನೀವು ನಿಮ್ಮ ತಲೆವರೆಗೂ ತಂದ್ಕೋಬಾರ್ದು ಅಲ್ವಾ, ಕಾಲವರೆಗೂ ಹೊಟ್ಟೋಗ್ಬೇಕು. ಹಾಗಾಗಿ ಶನಿನ ಆರಾಧನೆ ಮಾಡುವಂಥದ್ದು ಭಾಳ ಉತ್ತಮ. ಇದ್ರ ಜೊತೆಗೆ ನಿಮ್ಮ ಮೂಲ ಜಾತಕವನ್ನು ಕೂಡ ಒಮ್ಮೆ ಬೇಕಾದ್ರೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಶನಿ ಬದಲಾವಣೆ ಆಗ್ತಾ ಇರೋದ್ರಿಂದ ಏನಾದರೂ ಬದಲಾವಣೆಗಳಿದೆಯಾ, ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಎಲ್ಲ ತಿಳ್ಕೊಂಡು ಬೇಕಾದ ಪರಿಹಾರಗಳನ್ನು ಮಾಡ್ಕೊಳ್ಳುವಂಥದ್ದು ಭಾಳ ಉತ್ತಮವಾಗುತ್ತೆ. ಯಾವುದೇ ಥರದ ಭಯಪಡೋ ಅವಶ್ಯಕತೆ ಇಲ್ಲ. ಶನಿ ನಿಮಗೆ ಒಳ್ಳೆ ಫಲವನ್ನೇ ಕೊಡ್ತಾರೆ. ಶನಿ ಅಂದರೆ ನೀವು ಅನ್ಕೊಂಡಿದ್ದೀರಾ ನೋಡಿ, ಪರಿಪೋಷಿತ ಭಕ್ತಾಯ ಪರಭೀತಿ ಹರಾಯ ಚ ಭಕ್ತ ಸಂಘ ಮನೋಭೀಷ್ಟ ಫಲದಾಯ ನಮೋ ನಮಃ. ಅಂದರೆ ಭಕ್ತರು ಪರಿಪರಿಯಾಗಿ ಬೇಡಿದಾಗಲೆಲ್ಲ ಅವರನ್ನು ಸಂತೈಸಿ ಅವರನ್ನು ಪೋಷಿಸುವೆ, ಅವರನ್ನು ಸಮಾಧಾನಪಡಿಸುವೆ. ಅಂದರೆ ಶನಿ ಭಕ್ತರಿಗೋಸ್ಕರ ಇರತಕ್ಕಂಥದ್ದು ಶನಿ. ಅವನು ಧರ್ಮ ಕರ್ಮಗಳನ್ನು ಅಧಿಪತಿಯಾಗಿ ಹೊಂದಿ ಎಲ್ಲರಿಗೂ ಒಳ್ಳೇದು ಮಾಡುವಂಥವನು, ಭಕ್ತರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥವನು. ಹಾಗೆ ಇತ್ತಂ ಶನೈಶ್ಚರಸ್ಯೋದಂ ನಾಮ್ನಾಯ ಶತಂ ಪ್ರತ್ಯಹಂ ಪ್ರಜನ್ಮಂತ್ಯೋರ್ಗ ದೀರ್ಘಮಾಯುಷ್ಯಮಾಪ್ನುಯಾತ್. ಬಹು ಪ್ರಸಕ್ತವಾಗಿರ್ತಕ್ಕಂಥ ಶನಿಯ ಸ್ತೋತ್ರಗಳನ್ನು ಹೇಳುವುದರಿಂದ, ನಿಯಮಿತವಾಗಿ ಪಠಿಸುವುದರಿಂದ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತದೆ. ದೀರ್ಘಾಯುಷಗಳಾಗಿ ನೆಮ್ಮದಿಯಿಂದ ಬಾಳುತ್ತೀರ. ನಿಮಗೆ ಗೊತ್ತಿರಲಿ, ಆಯುಷ್ ಅಧಿಪತಿ ಶನಿನೇ, ಕೆಲಸಕ್ಕೆ ಅಧಿಪತಿ ಶನಿನೇ, ನ್ಯಾಯಾಂಗ ವ್ಯವಸ್ಥೆಗೆ ಅಧಿಪತಿ ಶನಿನೇ. ನಿಮ್ಗೆ ಏನು ಮಾಡಿದಿರೋ ಆ ಪಾಪ ಪುಣ್ಯಗಳನ್ನು ನೀವು ಅನುಭವಿಸ್ಬೇಕಂದ್ರೆ ಅದಕ್ಕೆ ಅಧಿಪತಿ ಶನಿನೇ. ನಿಮಗೇನಾದರೂ ಆಕ್ಸಿಡೆಂಟು ಅಪಘಾತಗಳಾಗಬೇಕಂದ್ರೆ ಅದು ಶನಿನೇ. ನಿಮ್ಗೇನಾದ್ರು ದುರ್ಮರಣ ಆಗಬೇಕಾದ್ರೂ ಶನಿನೇ. ಶನಿ ಇಲ್ಲ ಅಂದರೆ ನಮ್ಮ ಜೀವನ ಇಲ್ಲ ಕಣ್ರಿ. ಶನಿ ಆರಾಧನೆ ಮಾಡಬೇಕು, ಬಹಳ ಮುಖ್ಯ. ಶನೀಶ್ವರನ ಆರಾಧನೆ ಮಾಡಿ ಖಂಡಿತ ವಿಶೇಷವಾದಂಥ ಫಲವನ್ನು ನೀವು ಅನುಭವಿಸ್ತೀರ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.